ನಾವು ಇದೇ ಥರ ನಾಟಕ ಮಾಡಿಕೊಂಡು ಸ್ಪಂದನ ಟೀಮಿಂದ ಬಸವ ಕಲ್ಯಾಣಕ್ಕೆ ನಾವು ನಾಟಕಕ್ಕೆ ಹೋಗಿದ್ವಿ. ಅದು ಮಧ್ಯದಲ್ಲೇನೋ ವಾಹನ ಪ್ರಾಬ್ಲಮ್ ಆಯಿತು, ಅದಾಯಿತು ಇದಾಯಿತು. ಬಸವ ಕಲ್ಯಾಣ ಹೋಗಿ ತಲುಪೋಷ್ಟರಲ್ಲಿ ಲೇಟ್ ಆಗೋಯ್ತು. 11:11 ಆಗೋಯ್ತು. ಅಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ 8 ಗಂಟೆಗೆ 7:30 ಎಲ್ಲ ಬಂದಾಗ್ಬಿಟ್ಟಿರುತ್ತೆ. ಏನೂ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ನಮ್ಮನ್ನು ತೊಗೊಂಡೋಗೆಲ್ಲ ಒಂದು ಚೌಲ್ಟ್ರಿಲಿ ಹಾಕ್ಬಿಟ್ರು. ಎಲ್ಲ ಚೌಲ್ಟ್ರಿಯಲ್ಲಿದ್ದೀವಿ, ಏನೂ ಇಲ್ಲ, ಏನೇ ಮಾಡೋದು ಅಂತ. ನಮ್ಮ ಸತ್ಯಸಂಧ ಅಂತ ಫ್ರೆಂಡ್ ಇದ್ದ, ಅವ್ನು ಯಾವಾಗಲೂ ರಮ್ ಬಾಟ್ಲ್ ಇಟ್ಕೊಂಡ್ರು. ಅವನು ಏನು ಮಾಡೋಣ ಕಣ್ರು ಅಂತ. ಏನು ಮಾಡೋದು ಕಣೋ, ಕುಡಿಯೋ ಗ್ಲಾಸ್ ಇಲ್ಲ, ಲೋಟ ಇಲ್ಲ, ಇಲ್ಲ ಏನಿಲ್ಲ, ಬಾ ಒಂದು ಐಡಿಯಾ ಮಾಡ್ತೀನಿ ಏನು ಅಂತ. ಸ್ನಾನದ ರೂಮ್ ಮನೆ ಹೋದ್ವಿ. ಸ್ನಾನದ ರೂಮಲ್ಲಿ ಬಕೆಟ್ ಇರುತ್ತಲ್ಲ, ಮಗ್ಗಿರುತ್ತಲ್ಲ, ಬಕೆಟಿಗೆ ಒಂದು ಅರ್ಧ ನೀರು ತುಂಬಿಸ್ಬಿಟ್ಟು 2 ಬಾಟಲ್ ರಮ್ಮು ಅದು ಉಯ್ದು ಮಗ್ಗಲ್ಲಿ ಹಿಂಗೆ ಎತ್ಕೊಳ್ಳೋದು, ಸಿಪ್ ಹೊಡಿಯೋದು, ಇನ್ನೊಬ್ಬರು ಕೊಡೋದು. Now I know where the word started, bucket ಕುಡ್ಕ. ಅವ್ರೇನು ಸ್ಟಾರ್ಟಿಂದಾನೇ ಸ್ಟಾರ್ಟ್ ಮಾಡೋದು ಅಂತಲ್ಲ. ಅಲ್ಲ, ಬಾಟ್ಲಲ್ಲಿ ಕುಡಿಯೋ ಲೆವೆಲ್ಗೆ ಓಕೆ, ಬಕೆಟ್ ಅದೇ ಹೇಳ್ತಾ ಇದಿಲ್ಲ, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವಾಗ ನಾವೆಲ್ಲ ಹೊಸ ವಿಷಯಗಳು ಕೇಳ್ತಾ ಇದೀವಪ್ಪ, ನಾವು ಖುಷಿ ಪಡ್ತಾ ಸತ್ಯ ಹೊರಗೆ ಬೀಳ್ತಾ ಇದೆ. ನಿಜವಾಗ್ಲೂ. ಮನೆಗೆ ಹೋದ್ಮೇಲೆ ಸೈಡ್ ಎಫೆಕ್ಟ್ಸ್ ಆದ್ರೆ ನಾನ್ ಜವಾಬ್ದಾರ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಥಿಯೇಟರ್ ಕಣ್ಣಿಗೆ ಕಟ್ಟಂಗೆ ಹೇಳಿದ್ರಿ ನೀವು. ಈಗ ಒಂದು ಬಕೆಟ್ ಮಗ್ಗಲ್ಲಿ ಕುಡಿಯೋದಿದೆಯಲ್ಲ, ನನಗೆ ಅನ್ಸ್ಬಿಡ್ದಪ್ಪ, ನಮ್ಮ ಎಂಥ ಹಿರಿಯರನ್ನ ಪಡೆದಿದ್ದೀವಿ ನಾವು ಅಂತ. ಅವ್ರು ಆಲ್ರೆಡಿ ಅವ್ರ ಮನೆಗೆ ಮೆಸೇಜ್ ಮಾಡಿರ್ತಾರೆ, ಹೊಸ ಬಕೆಟ್ ರೆಡಿ ಮಾಡ್ಲೇಬೇಕು ಇವತ್ತು ಅಂತ. ಬೆಟ್ರೆ ನಾನು ಬರ್ತೀನಿ ಮನೆಗೆ. ಬಟ್ ಇನ್ನೊಂದೇನು ಗೊತ್ತಾ, ಇದು ಅನ್ಎಕ್ಸ್ಪೆಕ್ಟೆಡ್. ಅವತ್ತು ಆ ಬಕೆಟಲ್ಲಿ ಕುಡಿದ್ರಲ್ಲಿ ಸುಮಾರು ಜನ ಎಲ್ಲರೂ ಪಾಪ್ಯುಲರ್ ಆದ ಆಕ್ಟರ್ಗಳೇ. ಈಗ ನಮ್ಮ ಅವಿನಾಶು, ಪ್ರಕಾಶ್ ರಾಜು, ನಾಗೇಂದ್ರ ಶಾ, ಹೀಗೆ ದೊಡ್ಡ ಪಟ್ಟಿ ಇದೆ, ಎಲ್ಲರೂ ಇದ್ರು. ದಯವಿಟ್ಟು ಆ ಬಕೆಟ್ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಎಲ್ಲ ಫೇಮಸ್ ಆಗ್ಬಿಡ್ತೀವಿ. ನಿಮ್ಮ ಫಸ್ಟ್ ಆಟೋಗ್ರಾಫ್ ಎಕ್ಸ್ಪೀರಿಯನ್ಸ್ ಆಗಿತ್ತು? ನನ್ನ ಫಸ್ಟ್ ಸಿನಿಮಾ ಬಿಡುಗಡೆ ಅದು 27 ಮಾವಳಿ ಸರ್ಕಲ್ ಅಂತೇಳಿ ತ್ರಿಭುವನ್ ಥಿಯೇಟರ್ ಬಿಡುಗಡೆ ಆಗಿತ್ತು. ನಾನು ಫಸ್ಟ್ ಸಿನಿಮಾ ಬಿಡುಗಡೆ ಆಗೋಷ್ಟರಲ್ಲಿ ಇವ್ರನ್ನ ಮದುವೆ ಆಗ್ಬಿಟ್ಟಿದ್ದೆ. ನಾನು ಮದುವೆ ಆಗಿದ್ದೆ. ಸರಿ, ಫಸ್ಟ್ ಸಿನಿಮಾ ಅಲ್ವಾ, ನೋಡೋಣ ಥಿಯೇಟ್ರಿಗೆ ಹೋಗಿ ನೋಡೋಣ ತ್ರಿಭುವನ್ ಥಿಯೇಟ್ರಿಗೆ ಅಂತೇಳಿ ಇವ್ರನ್ನೂ ಕರ್ಕೊಂಡು ಸ್ಕೂಟ್ರಲ್ಲಿ ಹೋಗ್ಬಿಟ್ಟೆ. ಸಿನಿಮಾ ನೋಡಿದೆ. ಇಂಟರ್ವ್ಯೂವರೆಗೂ ಯಾರೂ ಗುರ್ತಿರಲಿಲ್ಲ, ಹೊಸ ಬೇರ ಹೋಲ್ವಾ, ಯಾರು ಗುರ್ತಿರ್ಲಿಲ್ಲ. ಸಿನಿಮಾ ನೋಡಿದ್ವಿ. ಸಿನಿಮಾ ಮುಗಿತದಂಗೆ ಮೆಲ್ಲೆ ಪಕ್ಕದ ಕೂತಿರೋ ಬಗ್ಗೆ ನೋಡೋಕೆ ಶುರು ಮಾಡೋದು. ಒಬ್ಬೊಬ್ಬರೇ ಶುರು ಆಯಿತು. ಇವರೇ ಇದ್ದಂಗಿದೆಯಲ್ಲ ಅದು. ಸರಿ ಸರಿ ಆಯಿತು, ಬಾ ಅಂತ ಇವ್ರನ್ನ ಕರ್ಕೊಂಡು ಬಂದೆ. ತ್ರಿಭುವನಲ್ಲಿ ಅಂಡರ್ಗ್ರೌಂಡಲ್ಲಿ ಪಾರ್ಕಿಂಗ್ ಸ್ಕೂಟ್ರು.